ಇದು ಸಣ್ಣ ಗುಡ್ಲು, ಇದು ಹಳೆ ದೇವಸ್ಥಾನ. ಆತ ಒಂದ್ಸರಿ ಅಣ್ಣ ತಮ್ಮಂದ್ರಿಗೆ ತಮ್ಮಂದ್ರೆ ಎಲ್ಲಿಂದ ಬಂದ್ರೆ ಗೊತ್ತಿಲ್ಲ, ಮತ್ತೆ ಯಾರು ಪಕ್ಕ ಮನೆ ಕೊಟ್ಬಿಟ್ರೆ ಕಳ್ಳನ ಮಕ್ಕಳು ಮತ್ತಿದ್ರು. ನಿಮ್ಮ ತಾಯಿಯರಿಗೆ ಕೊಡಿ ದಯವಿಟ್ಟು. ನಿಮ್ಮ ತಾಯಿ ತಂದ್ರೆ ನಾನು ಕೇಳಿದೆ, ಹೇಗೆ ಒಳ್ಳೆ ಸಂಸ್ಕೃತಿ ಸಂಸ್ಕಾರ ಕಲ್ಸಾರೆ ತಾಯಿ ತಂದೆ. ಈಗೆಲ್ಲ ಏನಿಲ್ಲ, ಮಗ ಮನೆ ಮಲ್ಗೇನೆ ಕೂರು ಕುಡಿತಾನೆ, ಸೊಸೆ ಹೊಡ್ಸ್ಬಿಡೋದು. ಅಮ್ಮ ಮಗ ಮನೆಗಿರೋದು, ಒಬ್ಬಳೆ ಮಗಳು ಗಂಡು ಬಿಟ್ಟು ಕರ್ಕೊಂಬರೋದು, ಹಳೆ ಮೇಲೆ ಸರಿ ಇಲ್ಲ ಅಂದ್ರೆ ಮಗಳು. ಇವಾಗ ಜನ ಮಗು ಇಲ್ಲ ಅಂತ ಮನೆ ಒಂದು ನಕ್ಕು ಸಾಕಾಗ್ಬಿಡುತ್ತೆ. ಮೊನ್ನೆ ಸಹ ಅವ್ರು ಬಂದು ಹಬ್ಬದ ದಿವಸ ಬಂದಾರೆ, ಮಗು ಇಲ್ಲ ಅಂತ ಬಂದಿದ್ರೆ ಮಗು ಆಯ್ತು ಈಗ 8 ವರ್ಷಕ್ಕೆ, ಮಗು ಅಳುತ್ತೆ ಅಂತ ಬಂದಾರೆ. ಈಗ ಹಿಂಗಾಗ್ತದೆ. ಇನ್ನು ಬೇಜಾರಾಗ ನಗೋದ ಸಂಗತಿ ಏನಂದ್ರೆ, ಯಾರೋ ಬಂದು ಅಂತರ ಹಾಕಿ ಅಂತೀರಿ ನೋಡಿ, ಹೆಣ್ಮಕ್ಳು ಕೇಳಿಸ್ಕೊಳ್ಳಿ. ನಿಮ್ಗೆ ಹೇಳ್ತಿರೋದು ನಾನು, ನಂಗೆ 5 ವರ್ಷಕ್ಕೆ 10 ವರ್ಷಕ್ಕೆ ಮಗ, ನೀವು ಪದೇ ಬಂದು ಮಕ್ಕಳಾಗ್ತಾವ ಮಗು ಆಗಲಿ ಅಂತ ಕೇಳಬೇಕು. ಚರಿತ್ರೆಯಲ್ಲಿ ಉದ್ಭವ ಮೂರ್ತಿಗಳು ಬಾವಿ ಅಲ್ಲೇ ಇರುತ್ತೆ, ನಿಮ್ಮಲ್ಲಿ ಬಿಡಲ್ಲ. ಯಾಕಂದ್ರೆ ನೀವು ಯಾರೋ ನಮ್ಮ ಹಿಂದೂಗಳು ಸರಿ ಇಲ್ಲ, ಊಟ ಮಾಡಿದಾಗ ಗಲೀಜು ಮಾಡೋದು ಎಸೆದು ಮಾಡ್ತೀರಿ ನೀವು. ಹಿಂದೂ ದೇವಸ್ಥಾನಗಳು ಎಲ್ಲೂ ನೀಟಾಗಿಲ್ಲ, ಇದಾವ ಎಲ್ಲೂ ಇಲ್ಲ ನೀಟಾಗಿ ಬಿಡಕ್ಕೆ ಕೊಡಲ್ಲ. ನೀವು ನಮ್ಮನ್ನೇ ಬಿಡಲ್ಲ, ಡೈಪರ್ ಎಸಿತೀರಿ ನಮಗೆ. ನೀವು ಮೊನ್ನೆ ಹಂಗೆ ಅಮಾವಾಸ್ಯೆ ಯಾರು ಬಾತ್ರೂಮ್ ಮಸಾಲೆ ಸ್ವಲ್ಪ ಪುಣ್ಯಗಿತ್ತು ಅಂತ ಒಳ್ಳೆ ಬರ್ತೀರಿ ನೀವೆಲ್ಲ ದೇವಸ್ಥಾನಗಳಿಗೆ. ಹಂಗೆ ಓಪನ್ ಇತ್ತು, ಹಂಗೆ ಉಗ್ಯಾರಕ್ಕೆ ಆ ಕಡೆ ತಿರುಗು ಎಲ್ಲರಿಗೆ ಉಗಿಯೋದು, ಗಂಡ್ಮಕ್ಳು ಸ್ಟಾರ್ ಉಗಿಯೋದು, ಹೆಣ್ಮಕ್ಳು ಬಂದು ಕಾಗ ಸಿಗೋದು ಜಲ್ದೊಳಗೆ. ಯಾಕೆ ಹಿಂಗೆ ಮಾಡಿದ್ದೀನಿ ನೋಡಿ. ಮಕ್ಕಳಾಗ್ತದೆ ಅನ್ಬೇಡಿ, ಮಗು ಕೊಡವ ಅಂತ ಕೇಳಿ. ಇಲ್ಲಿ ಪವಾಡ ನಡೆಯುತ್ತೆ ತೇರ್ತಿಂದ, ನಿಮ್ಮ ನಂಬಿಕೆಯಿಂದ. ದೂರಿಂದ ಬಂದೀನಿ, ಇದೇ ಫಸ್ಟ್ ಬಂದಿದ್ದೀನಿ ಬಿಡಿ, ಸನ್ಮಾನ ಮಾಡೋಕ್ಕಾಗಲ್ಲ. ಇಲ್ಲಿ ನಿಮ್ಮ ದೇವ್ ಬರೋದು ನಿಮ್ಮ ಕಷ್ಟಕ್ಕೆ, ಅದನ್ನ ಭಕ್ತಿಯಾಗಿ ಕೇಳ್ಕೊಳ್ಳಿ. ತಾಯಿ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾವ, ನಾವೇ ಸಾಕ್ಷಿ. ಆಮೇಲೆ ಎರಡನೇ ಟೈಮಾ ನಾವು ಸ್ವಲ್ಪ ಕಬ್ಬಿನ ಗಾಡಿ ವ್ಯಾಪಾರ ಮಾಡ್ತೀವಿ. ಹಾಂ ಅಂದರೆ ಸ್ವಲ್ಪ ಜಾಗ ಸಿಗ್ಲಿಲ್ಲ, ವ್ಯಾಪಾರ ಮಾಡೋಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಡ್ತು. ಆಮೇಲೆ ತಾಯಿ ಬೇಡಿಕೊಂಡು ಅಲ್ಲೇ ಕೈ ಮುಗಿದಿದ್ದು ಇರೋ ಜಾಗದಲ್ಲೇ ಕೈ ಮುಗಿದು ಬೇಡಿಕೊಂಡು ಹೊತ್ತಿಗೆ ಮಾಲೆ ಅಷ್ಟೇ ಜಾಗ ಸಿಗ್ತದೆ. ನಿನ್ನ ಸ್ವಂತವರು ಸ್ವಂತವರು ಮೇಡಿನಲ್ಲಿ ಅರಸಿಗೆರೆ. ನಿಂದು ಎಲ್ಲಿ ಎಲ್ಲಿ ನೀವು ಜ್ಯೂಸ್ ಮಾರೋದು? ಹಾಂ ನೀನು ಮೇನ್ ರೋಡಾಗ ಟಿಕ್ಕರ್ ಹಾಕಿದ್ದೀರಾ? ಜ್ಯೂಸ್ ಕೊಡ್ತೀರಾ? ಹಾಕಿರಿ, ಬರ್ತೀನಿ. ಅದು ಯಾವ್ದು ಇವತ್ತು ಮೋಸ್ಟ್ಲಿ ಹೊಲ್ತೀನಿ. ಈಗ ವಾರಕ್ಕೊಂದು ದಿವಸ ಬಂದೇ ಬರ್ತೀನಿ ಅಲ್ಲಿ ಬೆಟ್ಟಕ್ಕೆ, ಅವಾಗ ಜ್ಯೂಸ್ ಕೊಟ್ಟಿದ್ದು ನಾನೇ ಅಲ್ಲ. ನಂತರ ಹೇಳ್ಕೊಂಡು ಯಾವನು ಬಂದು ಫ್ರೀಯಾಗಿ ಕೊಡೋದು. ಇದನ್ನು ತಿಳ್ಕೊಂಡಿರಿ ನೀವು. ಯಾವುದೇ ವ್ಯಾಪಾರ ಮಾಡೋ ಜಾಗದಲ್ಲಿ, ಯಾವುದೇ ಡಿಪಾರ್ಟ್ಮೆಂಟ್ ಜಾಗದಲ್ಲಿ, ಯಾವುದೇ ಟೋಲಾಗಲಿ, ಒಂದೇ ಒಂದು ಸಂಘದಲ್ಲಾಗಲಿ, ಸಂಸ್ಥೆಯಲ್ಲಿ ಯಾರೇ ಬಂದು ಸುಳ್ಳು ಹೇಳ್ಯಾರು, ದುರ್ಗಾಸ್ಥಳ ಕಡೆ ನಾವು ಅಂದರೆ ಒಂದೇ ₹1 ದುಡ್ಡು ಯಾರಿಗೂ ನೀವು ವಿನಾಕಾರಣ ಕೊಡಕೂಡದು. ಅದು ಇಲ್ಲಿ ಮುಖ್ಯಸ್ಥ ನಿಮ್ಗೆ ಗೊತ್ತಿರುತ್ತೆ. ನನ್ನೇ ನೀವು ಗುರುಗಳು ಮಾಡಿರೋದು, ನಾನು ಗುರುಗಳಾಗೇ ಇಲ್ಲ, ಸೇವಕರಾಗಿರ್ತೀನಿ. ನಾನು ಯಾವುದೋ ಒಂದು ಟೋಲಾಗೂ ಫ್ರೀ ಹೋಗಲ್ಲ. ನೀವು ಯಾವುದೇ ಟೋಲಾಗಲಿ, ಜ್ಯೂಸ್ ಅಂಗಡಿಯಾಗಲಿ, ಬೇಕ್ರಿಗಳಲ್ಲಿ, ಹೋಟ್ಲಾಗಲಿ, ದುರ್ಗಾಸ್ಥಳ ಕಡೆ ಅಂತ ಯಾವನಾರು ಚೆಂದಾಗಿ ಬಂದು ಟವಲ್ ಹಾಕಿ ಬಂದು ದುಡ್ಡು ಕೊಟ್ಟಿಂದ ಬಂದೇಳಿ ನಿಮಗೆ ಹೊಡ್ಬಿಡ್ತೀನಿ ನಾನು. ಯಾರಿಗೆ ಕೊಡೋಂಗಿಲ್ಲ, ದುರ್ಕೊಂಡು ತಿಂತಾರೆ ಅವರು, ನಾವು ದುರ್ಕೊಂಡು ತಿಂತಿದ್ದೀವಿ. ನಿಮಗೆ ಆಸೆ ಇದ್ದರೆ ಕಾಣಿಕೆ ಡಬ್ಬಿ ತೋರಿಸಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಚೀಟಿಲಲ್ಲಿ ನಿಮ್ಗೆ ದುಡ್ಡು ಹಾಕ್ರಿ ಅಂತೇಳಿ ನೀವು ಯಾರೋ ನಿಮಗೆ ದುಡ್ಡು ಕೇಳಿದರೆ ₹1 ಕೊಡ್ಕೊಡ್ದು. ನಿಮ್ಗೆ ಏನಾರ ಆ ಮಾಡೋ ಆಸೆ ಇದೆ, ಕಾಣಿಕೆ ಡಬ್ಬಿಲಿ ಬಂದು ತೋರಿಸ್ಬೇಕು ನಿಮ್ಮ ಪ್ರೀತಿನ. ಅಕ್ಕಿ ತಂದು ಕೊಡ್ಬೇಕು, ಬೆಲ್ಲ ತಂದು ಇಲ್ಲ ನಮ್ಮ ಅಕ್ಕನಿಗೆ ತರಕಾರಿ ತಂದು ಕೊಡಬೇಕು. ಸಾಧ್ಯವಾದರೆ ದೇವ್ರ ಸೇರೆ ಮಳ ಮಾರ್ತಾರ ಬದಲು ಮಾಮೂಲಿ ಸೇರೆ ತನ್ನಿ. ಸೀರೆ ತರೋದಾದರೆ ಬಂಗಾರ ಹಾಕು, ಬೆಳ್ಳಿ ಹಾಕು, 10 ಸರಿ ಬಾ, 9 ಸರಿ ಬಾ, ಮರಿಕಡೆ ಅಂತ ಯಾವ ದೇವ್ರು ಹೇಳಿಲ್ಲ. ಮರಿಕಡೆ ದುಡ್ಡಲ್ಲಿ ಒಂದು ಸ್ವಲ್ಪ ನೀವು ಹಾಕಿ, ಸ್ವಲ್ಪ ನೀವು ಮನೆಗೆ ಉಪಯೋಗಿಸ್ಕೊಳ್ಳಿ. ಒಡವೆ ಈಗ ಛತ್ರಿ ತಂಬತ್ತೀರಿ, ತೊಟ್ಟು ತಂಬತ್ತೀರಿ, ಗಂಟೆ ತಂಬ ವೇಸ್ಟ್. 20% ಬೆಳ್ಳಿರುತ್ತೆ, 80% ತಗಡಿರುತ್ತೆ, ಮೋಸ ಮಾಡಿ ಕಳಿಸ್ತಾರೆ. ನೀವು ಅದಕ್ಕೆ 10,000 ಕೊಡೋ ಬದಲು ದೇವ್ರಿಗೆ ಒಂದು ₹500 ಹಾಕಿ, ₹1 ಹಾಕಿ. ಮಿಕ್ಕಿದೆ ನಿಮ್ಮ ಮನೆ ಮಕ್ಕಳಿಗೆ ಬಟ್ಟೆ ಹೊಲಿಸಿ, ನಿಮ್ಮ ಅಪ್ಪ ಅಮ್ಮಗೆ ಊಟ ಕೊಡಿ. ಇಲ್ಲ ಅಂದರೆ ಹೂವಿನಾರ ತರ್ತೀರಿ. ಯಾರೋ ಒಬ್ಬ ನನ್ನ ಹೂವಿನಾರ ಹಾಕ್ಬೇಕು ಅನ್ನೋ ಆಸೆ ಆದರೆ, ಆ ಹೂವಿನಾರ ಉದಾಹರಣೆ ₹100 ಇರುತ್ತೆ. ಆ ₹100 ಏನು ಮಾಡ್ತೀರಾ ಅಂದರೆ, ದಯವಿಟ್ಟು ಯಾರೋ ಅಂದ್ರೋ ಅನಾಥ ನಿಂತಿರ್ತಾರೆ, ಸುಮ್ಮನೆ ಕುಡ್ದಲ್ಲ, ಕೈ ಇಲ್ದಲ್ಲೇ ಕಾಲಿದ ಓಟ ಬಂದು ಉದುರ್ತಾನೆ. ₹1,000 ಬಿಲ್ ಮಾಡ್ತಿರಲ್ಲಪ್ಪ ಆಚೆ ಒಳಗಡೆ, ಅದೇ ಹೋಟ್ಲ ಬಿಟ್ಬರ್ತೀವಿ, 60 ತಿಂದಿರ್ಬೋದು. ಅದೇ ಕಡೆ ಆಚೆ ಕಡೆ ಬಂದು ಆ ಹೂವಿನಾರ ನನಗೆ ಹಾಕೋ ಬದಲು ಅದೇ ಹೂವಿನ ದುಡ್ಡಲ್ಲಿ ಯಾರಿಗಾರ ₹10 ₹20 ಕೊಟ್ಬನ್ನಿ, ನಿಮ್ಗೆ ದೇವ್ರ ಪುಣ್ಯ ಬರುತ್ತೆ. ಯಾರು ಸನ್ಮಾನ ಮಾಡೋಕೆ ಹೋಗ್ತೀನಿ ಸದಲ್ಲ, ನನಗೆ ಇಲ್ಲ, ಇಷ್ಟ ಇಲ್ಲ. ನೀವು ಸಮಾರಂಭಕ್ಕೆಲ್ಲ ಕರಿಬಾರ್ದು ನನ್ನ. ನೀವೇನು ಅಂದಾಶ್ರಮ ವೃದ್ಧಾಶ್ರಮ ಇದ್ದರೆ, ಊಟ ಕಷ್ಟ ಇದ್ದರೆ ಒಂಚೂರು ಹಳ್ಳಿ ಸೇವೆ ಮಾಡ್ತೀವಿ. ಅಂತರಗಳು ಫ್ರೀ ಕಟ್ತೀವಿ, ಹ್ಯಾಂಡಿಕ್ಯಾಪ್ ಪೇಷಂಟಿಗೆ ಮಾತ್ರ, ಮನೆ ಕೊಡಲ್ಲ. ಅಂತರಗಳು ಫೋಟೋಗಳು ಕೊಡ್ತೀವಿ, ನಿಲ್ಲಿಸ್ಬಿಟ್ಟಿದ್ದೀವಿ. ಈಗ ಬಂದೆಲ್ಲ ಫೋಟೋ ಕೊಡಿ ಅಂತ ತರೋಕ್ಕಾಗಲ್ಲ. ಆಮೇಲೆ ಅಂತರ ಕಟ್ಕೊಂತೀರಾ ಅಂದರೆ, ಮನೆಗೆ ಹಾಸ್ಟೆಲ್ ಮಕ್ಕಳು ಅಂತರ ಕಟ್ಕೊಳ್ಳಲ್ಲ, ಅವರು ಕುಂಕುಮ ಇಟ್ಕೊಳ್ಳಲ್ಲ ಅಂದರೆ ನಿಮ್ಮ ಮನೆ ಬರೋದು. ನಾವು ಬಂದು ಇಕ್ಕೋಕ್ಕಾಗಲ್ಲ. ನಿನ್ನೆ ಅವ್ರು ಬಂದೇರೆ, ಮಗಳು ಹುಷಾರಿಲ್ವಂತೆ, ಕುಂಕುಮನ ಇಕ್ಕಲ್ವಂತೆ, ಅವ್ರ ಅಪ್ಪ ಅಮ್ಮ ದೇವರಪ್ಪಲ್ವಂತೆ. ನಾವು ಅವ್ರಿಗೆ ಹುಷಾರಾಗ್ಬಿಡ್ಬೇಕಂತ. ಹಂಗೆ ನಾವಿಲ್ಲ ಹೋಗಿ ಮಾಡೋಕ್ಕಾಗಲ್ಲ, ಕುಂಕುಮನ ಹಾಕೋಕ್ಕಾಗಲ್ಲ. ಹಂಗೆ ಟ್ಯಾಟೆ ಹಾಕೋಣ ಬಿಡಿಸಿ, ಸ್ಟೂಡಿಯೋಸ್ ಬಟ್ಟೆ ಹಾಕೋಣ ಬಿಡಿಸಿ, ಅವ್ನು ಆಗುತ್ತೆ ನಿಮ್ಮ ಕೈ ನೋಡೋಣ ಅಲ್ವಾ? ಎಷ್ಟು ಚೆನ್ನಾಗಿ ಸ್ಕೂಲ್ಗಳಲ್ಲಿ ಮಕ್ಕಳುಗಳು ಮಾಸ್ಟರ್ಗಳು ಬಿಲ್ಡಪ್ ಪಡಿತಾರಲ್ಲ ನಮ್ಮ ಧರ್ಮದ ಬಗ್ಗೆ, ಪಡಿತಾ ಹೊಡೆಯಲು. ಕುಂಕುಮ ಇಕ್ಕಂಗಿಲ್ಲ, ಅಣಿಗೆ ಇಕ್ಕಂಗಿಲ್ಲ ಅಂತ ಕೇಳೋಣ, ಅಂತ ಸಾರಿ ಸೇರಿಸ್ತೀರಿ. ಅವ್ರು ಬಂದು ನಿಮ್ಮ ಅಪ್ಪ ಅವ್ನು ಹೊಡಿತಾರೆ. ಫಸ್ಟು ನೀವು ಒಳ್ಳೆ ನೀವು ಶಾಲೆ ಬಗ್ಗೆ ಮಾತಾಡ್ತಿಲ್ಲ ನಾನು. ನೀವು ಅಂಥ ಶಾಲೆ ಕಳಿಸೋರು ಮಾಸ್ಟರ್ ಪಾಠ ಎಲ್ಲ ಮಾಡ್ತಾನೆ. ಬಿಲ್ಡಪ್ ಕೊಡೋ ಮಾಸ್ಟ್ರಿಗೆ ಶಾಲೆ ಕಳಿಸ್ಬಾರ್ದು. ನೀವು ಯೋಗ್ಯವಾದ ಶಾಲೆ ಕಳಿಸಿ, ಯೋಗ್ಯ ಬುದ್ಧಿ ಕಳಿಸಿ. ವಿದ್ಯೆ ಒಂದೇ ಭೂಷಣ ಅಲ್ಲ, ವಿನಯನೂ ಭೂಷಣ ಇದೆ. ವಿದ್ಯೆ ಒಂದೇ ಕಲ್ತಿರೋ ನೀವೆಲ್ಲ ತಿಳ್ಕೊಂಡಿರಿ. ಯಾರ ಕೇಳಿ ಇಂಜಿನಿಯರ್ ಮಾಡು, ಅದು ಮಾಡು, ಇದು ಮಾಡು ಅಂತೀರಿ. ಯಾಕೆ ನಿಮ್ಮ ಮಕ್ಕಳು ಒಳ್ಳೆ ಬುದ್ಧಿ ಕಲಿಸಿ ಯಾರಿಲ್ವಾ? 50% ಜನ ಅಪ್ಪ ಅಮ್ಮನ ಸಾಕ್ತಾ ಇಲ್ಲ, ಯಾರು ಹೇಳ್ತಾನೆ ಇಲ್ಲ ಅದನ್ನೆಲ್ಲ. ಯಾವ ಶಾಲೆಗೂ ಹೇಳ್ತಿಲ್ಲ. ನಿಮ್ಮ ಮಕ್ಕಳು ಒಳ್ಳೆ ಸಂಸ್ಕಾರ ಕಲಿಸಿ, ನೋಡ್ಕೊಂಡು ಕಲೀರಿ. ಅನ್ಸು ನಾವು ಕಲ್ತೀವಿ, ನಮ್ಮ ಅಪ್ಪ ಅಮ್ಮ ಕಲ್ಸ್ಯಾರೆ. ಯಾರು ಅಪ್ಪ ಅಮ್ಮ ಅಂದ್ರೆ ಏನು ಅಂತ ಮಾಡಿ ಹೆಂಗಿರ್ಬೇಕು ಅಂತ ಕಲ್ಸ್ಯಾರೆ. ಯಾರ ಬಗ್ಗೆನೂ ಮಾತಾಡಬಾರ್ದು, ಯಾರು ಸೋಸ್ಕೋಬಾರ್ದು ಅಂತ ಹೇಳಿ ನಮ್ಮ ಅಪ್ಪ ಮಕ್ಕಳು ಯಾರ ಮೇಲೆ ಬಗ್ಗೆ ನೋಡಬಾರ್ದು. 3ನೇದು ಆಸೆ ಕಾಚಿ ಹಚ್ಚಬೇಕು, ಸಾಧ್ಯವಾದ ರೂಪ ದಾನ ಮಾಡಬೇಕು ಅಂತ ನಾವು ಕಲ್ತಿದ್ದೀವಿ. ಈ ಡಿಗ್ರಿಗಳು ಚೆನ್ನಾಗಿದೆ, ನೀವು ಡಿಗ್ರಿ ಕಲೀರಿ. ದೂರಿಂದ ಬಂದೀವಿ ಬೇಡಿ, ನಾವು ಓದಿದ್ವಿ, ನನಗೂ ಭಾಷೆ ಮಾತಾಡಕ್ಕೆ ಬರುತ್ತೆ. ನೀವೆಲ್ಲ ದೂರಿಂದ ಬಂದೀವಿ, 3 ಭಾಷೆ ಏನಂತ ಇಂಗ್ಲೀಷ್ ಹೊಸ ಕಲ್ತಿದ್ರೆ ದೊಡ್ಡ ಶ್ರೀಮಂತರಲ್ಲ ನೀವೇನು, ದೊಡ್ಡ ಲಾಡ್ಗಳಲ್ಲ ನೀವೆಲ್ಲ.
ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕಿದ್ರೆ ದೊಡ್ಡ ಲಾಡ್ಗಳಾಗ್ತೀರಿ. ದೊಡ್ಡ ಕಾರ ಬಂದವನು ದೊಡ್ಡ ಮನೆ ಕಟ್ಟ ಶ್ರೀಮಂತಲ್ಲ. ಆ ಮನೆಯೊಳಗೆ ಆರೋಗ್ಯ ಇದ್ದೀರಾ ಫಸ್ಟ್ ಯೋಚನೆ ಮಾಡಿ ನೋಡಿ. ಸಿದ್ಧಿ ಕಲಾದರು ಕಾಲ್ಸೋದು ಹೆಂಗೆ ಇನ್ನು ಮಕ್ಕಳಂತಾರು. ನನಗೆ ಸಪೋರ್ಟ್ ನಾನಲ್ಲ, ನನಗೆ ಯೂಟ್ಯೂಬ್ ಮಾಡೋಕ್ಕೆ ಬರಲ್ಲ, ಫೇಸ್ಬುಕ್ ಮಾಡೋಕ್ಕೆ ಬರಲ್ಲ. ಮಾಡೋ ಪುಣ್ಯಾತ್ಮರು ಯಾರು ನಂಗೆ ಗೊತ್ತೇ, ಯಾರು ಊರಾಗಿದ್ದಾರೆ ಪುಣ್ಯಾತ್ಮರು. ನೀವು ಬಂದು ಅನ್ನ ಕೊಡೋದು ನಮಗೆ. ನೀವೆಲ್ಲ ಕಡೆ ಭಿಕ್ಷೆ ಬಡಿಕೆ ಬರೋದು, ನಾವು ಭಿಕ್ಷೆ ಒಳಗಡೆ ತಟ್ಟೆ ಹೊಡಿದ್ದೀವಿ. ಇಲ್ಲಿ ಬಂದು ಬಿಲ್ಡಪ್ ಕೊಡ್ಬೇಡಿ. ನೀವು ಒಂದೊಂದು ಕಡೆ ಭಿಕ್ಷೆ ಬಡಕ್ಕೆ ಹೋಗ್ತೀರಿ, ಇಲ್ಲಿ ಬಂದು ಏನು ಲೇಟ್ ಆಗುತ್ತಾ, ಇದೇ ಫಸ್ಟ್ ಬಂದು ದೂರ ಏನು ಮಾಡೋದು ತಗೊಂಡು ನಿಮ್ಮನ್ನು. ಮಗ ಮನೆಗಿದ್ದಾನೆ ಮದುವೆ ಮಾಡ್ಸೋಕ್ಕಾಗ್ತ ಹೋಗಿ ನಾವು ಅಂಥ ಮಕ್ಕಳಿಗೆ ಮದುವೆ ಮಾಡಿಬಿಡಿ. ಹೆಣ್ಮಕ್ಳು ಸಂಸಾರ ಹೋಗುತ್ತೆ. ಮುಂಚೆನೇ ಮದುವೆ ಮಾಡಿಲ್ಲ, ಮುಂಚೆನೇ ಸಾಕಲ್ಲ, ಮತ್ತೆ ಯಾಕೆ ಮದುವೆ ಮಾಡ್ತೀರ ಅವ್ರಿಗೆ? ಮಗಳಿಗೆ ಮಕ್ಕಳು ಆಗ್ಬೇಕು, ಮಗಳು ಬರ್ಬೇಕು, ಅಪ್ಪ ಅಮ್ಮ ಬರಬಾರ್ದಿಲ್ಲಿ. ಒಂದು ವೇಳೆ ಬರೋಕ್ಕಾಗಲ್ವಾ, ಬರೋಕ್ಕೆ ಗೊತ್ತಿಲ್ವಾ, ದೂರ ಇದ್ದೀರಾ, ಕೆಲ್ಸಕ್ಕೆ ಹೋಗ್ತೀರಾ, ಒತ್ತಡ ಇದೆಯಾ, ಅಲ್ಲೇ ಕೈ ಮುಕ್ಕಳಿ ಪರವಾಗಿಲ್ಲ. ಬರೋದೇ ಇಲ್ಲ ಅವನು, ನಂಬೋದೇ ಇಲ್ಲ ಅವನು, ನಾನೇನು ಮಾಡೋದು? 14-15 ವರ್ಷಕ್ಕೆ ಫೋನ್ ಬೈಕ್ ಮೊಬೈಲ್ ಕೊಡ್ಸೋ ಬಿಡಿ, ಸರಿ ಆಗ್ತಾನೆ ಅವನೇ ದುಡಿಯೋಕೆ ಕಳಿಸಿ. 12 ವರ್ಷಕ್ಕೆ ಫೋನ್ ಕೊಡ್ಸೋ ಬಿಡಿ, ಹೆಣ್ಮಕ್ಳು ಮನೆಗಿರ್ತಾರೆ. ತಿಳ್ಕೊಳ್ಳಿ, ಬೈತಾನೆ ಅನ್ಕೋಬೇಡಿ, ಬೈಯೋದು ಬಗ್ಗ ಕೇಳ್ತಾರೆ ಅಂತಾರೆ. ಅಪ್ಪ 9 ಗಂಟೆ ಬಂದು ಬರೀ ಆಗ್ತಿದ್ದ, ನಾನೇನು ತಮ್ಮಂದ್ರೆ ಆಗಿರ್ತಾರೆ ನನಗೆ ಬಾರಿಸ್ತಾನೆ ಅಂತ. ನೀವೆಲ್ಲ ಹೇಳ್ಕೊಂತೀರಿ ಬಂದು, ಮಗ ಮಾತೇ ಕೇಳಲ್ಲ ಅಂತ. ಒಬ್ಬನೇ ಮಗ ಏನು ಭಾಳ ಕಷ್ಟಪಟ್ಟಿರ್ತೀರಾ? ಒಬ್ಬನೇ ಮಗನಿಗೆ ಸಾಕ ನಿಮಗೆ ಬುದ್ಧಿ ಕಸಾಕ ನಿಮ್ಮ ಕೈಲಿ ಆಗಲ್ವಾ? ಬುದ್ಧಿ ನಿಮಗಿಲ್ವಾ? ನೀವೇ ಸರಿ ಇಲ್ಲ. ಸೀರೆ ನೋಡೋ ಹುಚ್ಚ ಮಕ್ಳು ಮೊಬೈಲ್ ಕೊಡ್ತೀರಿ, ಎಣ್ಣೆ ಹೊಡೋ ಹುಚ್ಚ ಮಕ್ಳು ಮೊಬೈಲ್ ಕೊಡ್ತೀರಿ. ಬಂದು ಪಾಸ್ ಆಗ್ತಾನೆ ಕೇಳ್ತಾರೆ. ನೇಣಕನ ಹೋಗ್ತಾನೆ ಮಗ, ನೇಣಕ ಸಾಯಲಿ ಬಿಡಿ ಅಲ್ವಾ? 3 ಸರಿ 2 ಸರಿ ಪಾಸ್ ಆಗಿಲ್ಲ, ಮತ್ತು ಸತ್ತವ್ರಿಂದ ನೀವು ಬದುಕಿದೆ ಏನು ಪ್ರಯೋಜನ? ಹೌದಲ್ವಾ? ನಿಮ್ಮ ಮಕ್ಕಳು ತಾಯ್ತಿದ್ರೆ ಅನ್ನ ಹಾಕಿರೋ ವೇಸ್ಟ್. ನೀವೆಲ್ಲ ಬಂದು ಹೇಳಿಕೆ ಬಾರ್ದು, ಬೇಜಾರಾಗುತ್ತೆ. ಇಲ್ಲಿ 3 ವರ್ಷ ಬೇಜಾರಾಗ ಒಂದು ಮಗುಳುತ್ತೆ ಅಂತ. ಎಷ್ಟೋ ಜನ ಮಕ್ಕಳೇ ಇಲ್ಲ, ಎಷ್ಟೋ ಮಕ್ಕಳು ನಡೀತಾ, ಎಷ್ಟೋ ಜನ ಮಕ್ಕಳು ಅಳ್ತಾನೇ ಇಲ್ಲ, ಮಗು ಅಳುತ್ತೆ ಅಂತ ಬರ್ತಾರೆ. ಅದು ಅಜ್ಜಿ ಬರೋದು, ಅಮ್ಮ ಹಿಂಗೆ ಇರ್ತಾಳೆ. ಒಂದು ಏನೋ ಮಗು ಎತ್ಕೊಟ್ಬಿಟ್ಟು ಬ್ಯಾಗ್ ಇಟ್ಕೊಂಡು ಮೊಬೈಲ್ ಬಿಡಲ್ಲ ಅವಳು, ಮಗು ಅಜ್ಜಿಗೆ ಕೊಟ್ಟಿರ್ತಾಳೆ, ಗಂಡು ಬರಲ್ಲ ಅಂತಾಳೆ. ನಾವೇನು ಮಾಡೋದಣ್ಣ ಇಲ್ಲಿ? ಒಬ್ಬಳೆ ಮಗಳು ಈಗ ಬಂದು ಕೇಳ್ತೀವಿ, ಓದೋದು 1 ತಿಂಗಳಿಂದ ಬಂದಿದ್ದು ಮಕ್ಕಳೇ ಆಗಿಲ್ವ ಅಂತಲ್ಲ ಆ ಮಗಳಿಗೆ. ಅಲ್ಲಿ ಆಗ್ಬಿಟ್ಟು ಏನು ಪ್ರಿಂಟಿಂಗ್ ಮಾಡೋಕ್ಕಾಗತ್ತಾ? 22 ವರ್ಷ ಕಷ್ಟಪಟ್ಟಿರೋದು, 8 ವರ್ಷ ಒತ್ಕೊಂಡು ಕುಣಿದಿರೋದು. ನಾನು ಗಲ್ಗಲಿ ಮೂಲೆ ಕರೆಂಟ್ ಕೊಟ್ಟ ಕಲ್ಲಗಳು ಹೋಗ್ಬಿಟ್ಟಾರೆ. ಇಲ್ಲ ಯಾರು ಅಡಿ ಮಾಡಿ ಸ್ಟೇಷನ್ಗೆ ಹೋಗಿ ನಾವು, ನಿಮ್ಗೆ ಗೊತ್ತೇ ಇಲ್ಲ. ಇವಾಗ ಇದೇ ದೇವ್ರ ಬಾವಿ, ಚಿಕ್ಕ ಬಾವಿ ಇದೆ, ಮುಳುಗಲ್ಲ ಆಲ್ರೆಡಿ. ಇದೇ ಕಂಬ ಬಿಟ್ಟಿಲ್ಲ, ಒಳಗೆ ಹೋದ್ರೆ ಅಲ್ಲಿ ಲೈಟಿಂಗ್ ಮಾಡಿಸಿ ಬಾಗ್ಲಾಕಿದ್ದೀವಿ. ಬೈಕೊಂಡು ಹೋಗ್ತಾರೆ, ಕಂಪ್ಲೇಂಟ್ ಕೊಟ್ಟು ಹಾಕಿ CC ಕ್ಯಾಮ್ರಾ ಹಾಕಿರೋದು ಎದುರಿಕೆಗೋಸ್ಕರ ಅಲ್ಲ, ಕಳತನ ಸೊಳ್ಳೆ ಕಡೆ ಅಲ್ಲ. ಯಾರ ಬಂದು ನಮ್ಮ ಹಿಂದೂಗಳು ಗೊತ್ತಲ್ಲ, ನಮ್ಮ ಹೆಣ್ಮಕ್ಳು ಭಾಳ ಸ್ಟ್ರಾಂಗು. ಹಂಗಂದ್ರೆ ಸರ್ಕಾರ ಮೂರ್ಖ. ದಯವಿಟ್ಟು ಯಾರಾದರೂ ಬಂದು ಒಳ್ಳೆ ಪುಣ್ಯಾತ್ಮ 3 ತೆಗಿಬೇಕು. ಒಂದು ಜಾತಿ ಏನಾಯ್ತಪ್ಪ ನೀವಂತೂ ಡೇಟಾಗಲ್ಲ ಹುಷಾರಿರ್ಲಿಲ್ಲ, ಪಾಪ ಗ್ಯಾರಂಟಿ ಕೊಡಲ್ಲ ಅಂದಿದ್ರು. ಕಫ ಜಾಸ್ತಿ ಹಂಗಿಲ್ಲ, ನಿಂಗೆ ಬೇಡವಾ? ನೀನು ಹೆಣ್ಣು ಪಾಪ ಇತ್ತು ನನಗೆ ಕೊಡು, ನಾನು ಸಾಕ್ಯಂತೀವಂತೆ. ಹಾಂ ಆಪರೇಷನ್ ಮಾಡಬೇಕು. ಏನೇ ಬೇಡ, ಇಕ್ಕ ಬಂದಾರ ಕೂತ್ಕೊಂಡು ತಲೆ ಕೆಡಿಸ್ಕೊಂಡ. ಏನು ಬೇಡ. ಯಾರು ಬಂದಿರಾ? ಯಾರು ನಿಮ್ಮ ಮನೆಯವ್ರು? ಯಾರು ಎಲ್ಲ ನಿಮ್ಮ ಮನೆಯವರು? ಕರಿಬೇಕಾ ಅವನಿಗೆ? ನನ್ನ ಹೆಸರೇನಪ್ಪ? ಇನ್ನಪ್ಪ ಬಿಟ್ಕೊಂಡು ಅವನ ಲೋಯ್ತಾ ಅಲ್ಲೇ ಕೂತಿರ್ಕೋದು, ನಾನು ಕರಿತೀನಿ. ಒಳಗೆ ಬಂದಪ್ಪ. ಹಾಂ ಸಂಗೀತ ತಲೆ ಕೆಡಿಸ್ಬೇಡ, ಏನೂ ಆಗಲ್ಲ. ಎಲ್ಲಾರಿಲ್ಲದ ಮಗನೇ ಗೊತ್ತಿಲ್ಲ ಅಂದ್ರೆ ಗೊತ್ತಿದೆ ಬಂದು ಕಸ ಹೊಡಿತವನೆ, ತಲೆ ಕೆಡಿಸ್ಬೇಡ. ಏನಂತ ಅಲ್ವೈತಾ? ಏನಂತೆ? ನಾನು ಅವರು ನೀವು ಇವರು ಅಂದರೆ ಕಲ್ಪನೆ ಮಾಡಬಾರ್ದು. ಗಲಾಟೆ ಮಾಡಬೇಡಿ. ವಾರಿಗಿತ್ತೇರು ಹಂಗೆ ಇರ್ಬೇಕು, ಅಂತಮ್ಮಳು ಹಂಗಿರ್ಬೇಕು ಅಂತ ನಾವೊಂದು ತೋರಿಸಿದೀವಿ. ನಂಬಿಟ್ರೆ ನಮ್ಮ ಮಕ್ಕಳಂತೆ ಒಂದು ಜಗಳಾಡಿ ಅದೇ ಬೇಜಾರು ನಂಗೆ ಜಗಳಾಡಿಲ್ವ ಅಂತಿವರು. ಅಕ್ಕ ಯಾರು ದೊಡ್ಡದ್ರಾಗೆ? ದೊಡ್ಡದಾರಿ 3 ಜನ ಅಕ್ಕ. ನೀವು 3 ಜನ ಕುದಾಡ್ಬೇಕು, ಹಂಗಾರೆ ಮಾತ್ರ ನಾನು ಮನ್ಸಿಗೆ ಬೇಜಾರು ಮಾಡ್ತೀನಿ. ಅಕ್ಕ ಹೇಳಿ, ಏನಕ್ಕೆ ಮೆಣಸಿಗೆ ತಂದು ಕೊಟ್ಟಿದ್ದೀರ ಅಂತ? ಏನಕ್ಕೆ ತಂದು ಕೊಟ್ಟಿರಕ್ಕ ತರಕಾರಿಯ? ಒಟ್ಟಿಗೆ ಬೆಳೆ ಚೆನ್ನಾಗಿ ಬಂದ್ರೆ ತಂದು ಕೊಡ್ತೀನಿ. ಹೊಸ ತಂದು ಕೊಡೋಕ್ಕಾಗಿರ್ಲಿಲ್ಲ. ಇವಾಗಲೂ ಟಮಾಟೆ ಮಾಡಿ ತಂದು ಕೊಡ್ತೀನಿ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಹೊಸಲೆ ಬಂದ ಅಕ್ಕಿ ಎಲ್ಲ ಕೊಡ್ತಾ ಇದ್ದೆ 2 ಸಲ. ಊರು ಯಾವ್ದಕ್ಕ ನಿಂದು? ಮುಳೇನಹಳ್ಳಿಯಲ್ಲೇ. ನಿಮ್ಮ ಯಜಮಾನರಿಗೆ ಹುಷಾರಾಗಿದೆ? ಅವರಿಗೆ ಕಲ್ಲಿದ್ದು, ಅವ್ರಿಗೊಂಥರ ದಮ್ ಥರ ಆಗೋದು, ಅದಕ್ಕೆಲ್ಲ ಅರ್ಕೆ ಮಾಡ್ಕೊಂಡು ಹೋಗಿತ್ತು. ಅವೆಲ್ಲ ಅರ್ಕೆ ಕೊಟ್ಟು ನಮ್ಮ ಮಗುಗೊಂದು ಮಾಡ್ಕೊಂಡಿದ್ದೀನಿ. ಅದ್ಯಾಕ ಆಗ್ತದೆ ಅದಾ ಆಮೇಲೆ ಆಗ್ಲಕ್ಕ ಒಂದ್ಸರಿ ಅಕ್ಕಂಗೆ ಜೋರ ಒಂದ್ಸರಿ ನಿಮ್ಮ ಕೈ ಇದ್ರೆ ಅಕ್ಕ ನಮಸ್ಕಾರ ಮಾಡ್ಬೇಕು. ನಮಸ್ಕಾರ ಮಾಡಿ ಬೈದ್ಬಿಡ್ತೀನಿ ಅಕ್ಕ. ನಿಂಗೆ ಅಲ್ಲ ಇಸ್ಕೋಬೇಕು, ನಾವು ನಮಸ್ಕಾರ ಅಕ್ಕ ಒಂದು ಕೆಲಸ ಮಾಡು, ಬೈಲಿಕ್ಕ ಕೆಲಸ ಮಾಡು, ಹಿಂಗೆ ಮಾಡು, ಅಕ್ಕೆಲ್ಲ ನಾವು ಹಿಂಗೆ ಮಾಡ್ಬಿಡಕ್ಕ. ನೀವು ಮಾಡಬೇಕು, ಈಗ ಮಾಡಕ್ಕೆ ಸರಿಯಾಗುತ್ತೆ. ಈಗ ಮಾಡಕ್ಕೆ ಇಲ್ಲ ಒಂದ್ಸರಿ 2 ಕೈ ಮಾಡಕ್ಕ ಬಿಡಕ್ಕ. ಏನು ಮಾಡಕ್ಕ ನೀವು ಮಾಡಬೇಕು ನೋಡಿ. ನಮಗೆ ಯಾಗಲ್ಲಕ್ಕ, ಯಾಕಂದ್ರೆ ನಂಗೂ ಅಕ್ಕ ಅವಳೆ ತಂಗಿ ಅವಳೆ ಒಂದು ತುತ್ತು ಅನ್ನ ಕೊಡರೆ ಪರಮಾತ್ಮ ಸಮಾನ ಅಂತ ನನ್ನ ಭಾವನೆ ಅಕ್ಕ. ಇಟ್ಕೋ, ನಿನ್ನ ಮನೆ ಇದು ತೋರ್ ಮನೆ, ತಲೆ ಕೆಡಿಸ್ಕೊಬೇಡ. ಅಕ್ಕ ನೀನು ಉಳ್ಕೊಳ್ರಿ, ಗುದ್ದಾಡ್ತೀರಿ, ಜೋರ ಗುದ್ದಾಡ್ರಿ. ಹಾಂ ಒಂದ್ಸರಿ ಅಕ್ಕ ತಂಗಿ ಬಾಂಧವ್ರಿಗೆ ಒಂದ್ಸರಿ, ಹೊರಗಿದ್ದ ಬಾಂಧವ್ರಿಗೆ ಒಂದ್ಸರಿ ಒಳಗೆ ಬಾ ಮಾತಾಡ್ತೀನಂತೆ.
ಈಗ ನನಗೆ ಇವತ್ತು ನಿಮ್ಮ ಥರನೇ ಬಂದು ಯೂಟ್ಯೂಬ್ ಮಾಡಿ ಹೋದ್ಸಲನೂ ಬಂದು ನಮ್ಮ ಮನೆಯವ್ರು ನಾವು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಸುಮಾರು ಸತಿ ಬಂದಿದ್ದೀವಿ, ನೀವು ಸಿಕ್ಕಿಲ್ಲ. ಫೋನ್ ಮಾಡ್ಬೇಕನಕ್ಕ, ನಮ್ಮ ನೆಂಟರುಗಳೆಲ್ಲ ಸೇರ್ಕೊಂಡ್ ಬಂದಿದ್ದು ಸುಮಾರು ಜನ. ಫೋನ್ ಮಾಡಕ್ಕ 100 ನಂಬರಿಗೆ ಫೋನ್ ಹಾಕಿ ಬರ್ತೀನಿ ನಾನೇ. ಇಲ್ಲ ಕಾರಣಣ್ಣ, ಪರವಾಗಿಲ್ಲ. ಎಲ್ಲ ಹೇಳ್ತೀನಂತೆ ಒಂದೇನಂದ್ರೆ ದೂರಿಂದ ಬಂದೀನಿ, ಇದೇ ಫಸ್ಟ್ ಬಂದೀನಿ ಅದಕ್ಕಿಂತ ಯೂಟ್ಯೂಬ್ ಫೇಸ್ಬುಕ್ ಮಾಡೋರು ಯಾರೋ, ಫೋಟೋ ಕೊಡೋರು ಯಾರೋ, ತರಕಾರಿ ಕೊಡೋರು ಯಾರೋ, ಅಕ್ಕಿ ಕೊಡೋರು ಯಾರೋ, ಪುಣ್ಯಾತ್ಮರು ನೀವೇ. ನಿಮ್ಮಿಂದಲೇ ನೀವು ಅಲ್ಲಿ ನಿಮ್ಮ ಮನೇಲಿ ಬರುವಾಗ ಏನು ಮಾಡ್ತೀರಾ ಅಂದರೆ ನಿಮ್ಮ ಅಹಂಕಾರಗಳು ಅಂದರೆ ನಾನು ನನ್ನದು ನನ್ನಿಂದಲೇ ಬಿಟ್ಟು ಬಂದರೆ ಖಂಡಿತ ನಾನು ಸಿಗ್ತೀನಿ. ದೂರಿಂದ ಬಂದೀವಿ ಅಲ್ಲಿಂದ ಬಂದೀವಿ ಅನ್ನೋದಕ್ಕಿಂತ ಏನು ಮಾಡ್ತೀರಿ, ಯಾರು ನಮ್ಮ ಮನೆ ಕೆಲಸಕ್ಕೆ ಬಂದಿರಲ್ಲ, ನಾವು ಇಲ್ಲಿಂದ ಬಂದೀವಿ ನಾವೇನ್ ದೂರದಿಂದ ಬಂದಿಲ್ಲ. ನಿಮ್ಮನ್ನೆಲ್ಲ ಹೇಳ್ತಾರೆ ಇಲ್ಲಿ ದೂರಿಂದ ಬಂದೀವಿ, ಬೇಗ ಹೋಗ್ಬೇಕು, ಬಸ್ಸಿಗೆ ಹೋಗ್ಬೇಕು, ಟ್ರೈನಿಗೆ ಹೋಗ್ಬೇಕು, ಬಸ್ಸು ಟ್ರೈನಿಗೆ ಹೋಗ್ಬೇಕು, ಆಟೋಗೆ ಹೋಗ್ಬೇಕು, ಒಂದು ಅನುಸರಣೆ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಯಾರು ನಿಮ್ಮನ್ನ ಇರ್ರಿ ಬಹುಮಾನ ಕೊಡ್ತೀವಿ ಸನ್ಮಾನ ಕೊಡ್ತೀವಿ ಇನ್ನಲ್ಲಕ್ಕ. ಈಗ ಯಾಕೆಂದ್ರೆ ಮೂಲತಃ ತಿರುಣಾ ಮನೆನವನು ಪುಣ್ಯಾತ್ಮ ಕಾಲು ಬಂದವೆ ಅಂತ ಕೆಲಸ ಮಾಡೋರು ಕೈ